ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಖ್ಯಾತ ಕ್ರೀಡಾ ಅಂಕಣಕಾರ ಹಾಗೂ ಕ್ರಿಕೆಟ್ ತರಬೇತುದಾರ ಆಸ್ಟಿನ್ ಕೌಟಿನ್ಯೋ ಅವರ ಜಂಟಿ ಬ್ಯಾಂಕ್ ಖಾತೆಯನ್ನ ಇಂಡಿಯನ್ ಬ್ಯಾಂಕ್ ನಿಯಮ ಬಾಹಿರವಾಗಿ ಫ್ರೀಸ್ ಅಂದ್ರೆ ಸ್ಥಗಿತ ಮಾಡಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಪತ್ನಿಯ ನಿಧನದ ನಂತರದ ಕಠಿಣ ಪರಿಸ್ಥಿತಿಯಲ್ಲಿ ಬ್ಯಾಂಕ್ ಸಿಬ್ಬಂದಿಯ ಈ ಅಮಾನವೀಯ ಧೋರಣೆ ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳ ಸೇವಾ ನ್ಯೂನ್ಯತೆಯ ವಿರುದ್ಧ ಕೌಟಿನ್ಯೋ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ತಮ್ಮ ದಿವಂಗತ ಪತ್ನಿಯ ಪಿಂಚಣಿ ಬಾಕಿ ಇದೆ ಎಂಬ ನೆಪ ಒಡ್ಡಿ ಮುಂಬೈನ ಚೆಂಬೂರು ಶಾಖೆಯ ಇಂಡಿಯನ್ ಬ್ಯಾಂಕ್ ಅಧಿಕಾರಿಗಳು ಇವರ ಜಂಟಿ ಉಳಿತಾಯ ಖಾತೆಯನ್ನ ಕಳೆದ 2 ತಿಂಗಳಿನಿಂದ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ. ಪತ್ನಿಯ ನಿಧನದ ದುಃಖದಲ್ಲಿದ್ದ ಹಿರಿಯ ನಾಗರಿಕರೊಬ್ಬರು ಕಳೆದ 2 ತಿಂಗಳಿನಿಂದ ತಮ್ಮದೇ ಹಣವನ್ನ ಬಳಸಲಾಗದ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿರುವ ಘಟನೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಕಾರ್ಯವೈಖರಿಯ ಮೇಲೆ ಗಂಭೀರವಾದ ಪ್ರಶ್ನೆಗಳನ್ನು ಎಬ್ಬಿಸಿದೆ. ರಾಜ್ಯ ಮತ್ತು ಐಪಿಎಲ್ ಮಟ್ಟದ ಯುವ ಕ್ರೀಡಾಪಟುಗಳಿಗೆ ಆರ್ಥಿಕ ನೆರವು ಹಾಗೂ ಉಚಿತ ಮಾರ್ಗದರ್ಶನ ನೀಡುವಂತ ಉದಾತ್ತ ಉದ್ದೇಶಕ್ಕಾಗಿ ತಮಗೆ ಈ ಹಣದ ತುರ್ತು ಅಗತ್ಯ ಇದೆ ಅಂತ ಕೌಟಿನ್ಯೋ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದಾಗ್ಯೂ ಅಗತ್ಯ ದಾಖಲೆಗಳನ್ನ ಸಲ್ಲಿಸಿದ ಹೊರತಾಗಿಯೂ ಒಬ್ಬ ಹಿರಿಯ ನಾಗರಿಕರನ್ನ ಬ್ಯಾಂಕ್ ನಡೆಸಿಕೊಂಡ ರೀತಿ ಸಾರ್ವಜನಿಕ ವಲಯದ ಬ್ಯಾಂಕಿಂಗ್ ವ್ಯವಸ್ಥೆಯ ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಹಾಗಾದ್ರೆ ಇದಕ್ಕೆ ಬ್ಯಾಂಕ್ನ ಪ್ರತಿಕ್ರಿಯೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಈ ವಿಷಯ ಟ್ವಿಟರ್ನಲ್ಲಿ ಚರ್ಚೆ ಆಗ್ತಾ ಇದ್ದಂತೆ ಇಂಡಿಯನ್ ಬ್ಯಾಂಕ್ ಗ್ರಾಹಕರಿಗೆ ಆದ ಅನಾನುಕೂಲತೆಗೆ ಕ್ಷಮೆಯಾಚಿಸಿದೆ. ಸಮಸ್ಯೆಯನ್ನು ಪರಿಹರಿಸಲು ತಮ್ಮ ಸಂಪರ್ಕ ವಿವರಗಳನ್ನು ನೇರ ಸಂದೇಶದ ಮೂಲಕ ಕಳುಹಿಸುವಂತೆ ಬ್ಯಾಂಕ್ ಕೇಳಿಕೊಂಡಿದೆ ಮತ್ತು ಗೌಪ್ಯತೆ ಕಾರಣಗಳಿಗಾಗಿ ಸಾರ್ವಜನಿಕ ಟ್ವೀಟ್ ಅನ್ನ ಡಿಲೀಟ್ ಮಾಡುವಂತೆ ಆಸ್ಟಿನ್ ಕೌಟಿನ್ಯೋ ಅವರಲ್ಲಿ ಮನವಿ ಮಾಡಿದ್ದಾರೆ. ಇದಕ್ಕೆ ಸಾರ್ವಜನಿಕರ ಬೆಂಬಲ ಹೇಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಸದ ಕಾರ್ತಿ ಪಿ ಚಿದಂಬರಂ ಸೇರಿದಂತೆ ಹಲವು ಪ್ರಮುಖರು ಕೌಟಿನ್ಯೋ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ಭಾರತದಲ್ಲಿ ಸಾಮಾನ್ಯ ಜನರು ಬ್ಯಾಂಕಿಂಗ್ ಪ್ರಕ್ರಿಯೆಯಲ್ಲಿ ಎದುರಿಸ್ತಾ ಇರುವಂತಹ ಕಠಿಣ ಸವಾಲುಗಳು ಏನು ಅನ್ನೋದನ್ನ ಈ ಘಟನೆ ಎತ್ತಿ ತೋರಿಸ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬ್ಯಾಂಕಿಂಗ್ ನಿಯಮಗಳು ಏನು, ಗ್ರಾಹಕರ ನಿಧನದ ನಂತರ ಏನ್ ಆಗತ್ತೆ, ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ. ಖಾತೆ ಫ್ರೀಸ್. ಸಾಮಾನ್ಯವಾಗಿ ಯಾವುದೇ ಗ್ರಾಹಕರು ಮೃತಪಟ್ಟಾಗ ಅವರ ಖಾತೆಯ ಹಣದ ದುರುಪಯೋಗ ತಡೆಯೋದಕ್ಕೆ ಬ್ಯಾಂಕ್ಗಳು ಕಾನೂನು ಪ್ರಕ್ರಿಯೆ ಮುಗಿಯೋವರೆಗೂ ಆ ಅಕೌಂಟ್ ಅನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುತ್ತೆ. ಜಂಟಿ ಖಾತೆ. ಒಂದು ವೇಳೆ ಅದು ಐದರ್ ಆರ್ ಸರ್ವೈವರ್ ಜಂಟಿ ಖಾತೆಯಾಗಿದ್ರೆ ಜೀವಂತವಿರುವ ಸಂಗಾತಿಯ ಖಾತೆಯನ್ನ ಮುಂದುವರಿಸಬಹುದು, ಆದ್ರೆ ಮೃತರ ಹೆಸರನ್ನ ಮಾತ್ರ ಅಲ್ಲಿಂದ ತೆಗೆದು ಹಾಕಬೇಕಾಗತ್ತೆ. ಹಾಗಾದ್ರೆ ಇದಕ್ಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ಗಳು ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಮೃತರ ಖಾತೆಯಿಂದ ಹಣವನ್ನ ಹಿಂಪಡಿಬೇಕು ಅಂತ ಹೇಳಿದ್ರೆ ಅಥವಾ ಕ್ಲೈಮ್ ಮಾಡಬೇಕು ಅಂದ್ರೆ ಮರಣ ಪ್ರಮಾಣ ಪತ್ರ, ಉತ್ತರಾಧಿಕಾರಿಗಳ ಗುರುತಿನ ಚೀಟಿ ಮತ್ತು ನಿಗದಿತ ಕ್ಲೈಮ್ ಫಾರ್ಮ್ ಅನ್ನ ಸಲ್ಲಿಕೆ ಮಾಡೋದು ಕಡ್ಡಾಯವಾಗಿರುತ್ತೆ. ಜಂಟಿ ಬ್ಯಾಂಕ್ ಖಾತೆದಾರರಲ್ಲಿ ಒಬ್ಬರು ಮರಣ ಹೊಂದಿದಾಗ ಅನುಸರಿಸಬೇಕಾದ ಪ್ರಕ್ರಿಯೆಗಳ ಬಗ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಅತ್ಯಂತ ಸ್ಪಷ್ಟ ಹಾಗೂ ಗ್ರಾಹಕ ಸ್ನೇಹಿ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಆಸ್ಟಿನ್ ಕೌಟಿನ್ಯೋ ಅವರ ಪ್ರಕರಣದ ಹಿನ್ನೆಲೆಯಲ್ಲಿ RBI ನಿಯಮಗಳು ಹಾಗಾದ್ರೆ ಏನ್ ಹೇಳುತ್ತೆ ಅನ್ನುವಂತ ವಿವರವನ್ನ ನೋಡೋಣ. ಖಾತಾ ನಿಯಮ. ಜಂಟಿ ಖಾತೆಯು ಐದರ್ ಆರ್ ಸರ್ವೈವರ್ ಅಥವಾ ಫಾರ್ಮರ್ ಆರ್ ಸರ್ವೈವರ್ ನಿಯಮದ ಅಡಿಯಲ್ಲಿದ್ರೆ ಒಬ್ಬ ಖಾತೆದಾರರು ಮೃತಪಟ್ಟ ತಕ್ಷಣ ಉಳಿದ ಖಾತೆದಾರನಿಗೆ ಆ ಖಾತೆಯನ್ನ ನಿರ್ವಹಿಸುವುದಕ್ಕೆ ಬ್ಯಾಂಕ್ಗಳು ಅಬಾಧಿತ ಪ್ರವೇಶವನ್ನ ನೀಡಬೇಕಾಗತ್ತೆ. ಖಾತೆಯನ್ನ ಫ್ರೀಸ್ ಮಾಡುವಂತಿಲ್ಲ. RBI ನಿಯಮಗಳ ಪ್ರಕಾರ ಇಂತಹ ಜಂಟಿ ಖಾತೆಗಳನ್ನ ಬ್ಯಾಂಕ್ಗಳು ಅನಗತ್ಯವಾಗಿ ಸ್ಥಗಿತ ಮಾಡುವಂತಿಲ್ಲ. ಬದುಕುಳಿದಿರುವ ವ್ಯಕ್ತಿಗೆ ಹಣವನ್ನ ಹಿಂಪಡೆಯೋದಕ್ಕೆ ಪೂರ್ಣ ಹಕ್ಕಿರುತ್ತೆ. ಅದರ ಪ್ರೊಸೀಜರ್ ಏನಿರುತ್ತೆ ಅದನ್ನ ಫಾಲೋ ಮಾಡಬೇಕಾಗತ್ತೆ. ಸರಳ ಪ್ರಕ್ರಿಯೆ ಏನು? ಮೃತರ ಖಾತೆಯಲ್ಲಿರುವ ಹಣವನ್ನ ಬದುಕಿ ಉಳಿದಿರೋರಿಗೆ ವರ್ಗಾಯಿಸಲು ಬ್ಯಾಂಕ್ಗಳು ಯಾವುದೇ ರೀತಿಯಾದಂತಹ ತಕರಾರನ್ನ ಮಾಡುವಂತಿಲ್ಲ. ಸುಮ್ಮನೆ ಪ್ರಶ್ನೆಯನ್ನ ಕೇಳುವಂತೆಯೂ ಇಲ್ಲ. ಯಾವ ದಾಖಲೆಗಳು ಹಾಗಾದ್ರೆ ಬೇಕಾಗಿಲ್ಲ ಅಂತ ನೋಡೋಣ. ಇಂತಹ ಸಂದರ್ಭಗಳಲ್ಲಿ ಬ್ಯಾಂಕ್ಗಳು ಉತ್ತರಾಧಿಕಾರಿ ಪ್ರಮಾಣ ಪತ್ರ, ಸಕ್ಸೆಷನ್ ಸರ್ಟಿಫಿಕೇಟ್, ಇಚ್ಛಾ ಪತ್ರ, ಪ್ರೊಬೇಟ್ ಆಫ್ ವಿಲ್ ಅಥವಾ ಯಾವುದೇ ರೀತಿಯ ಬಾಂಡ್ ಅಥವಾ ಶ್ಯೂರಿಟಿಯನ್ನ ಕಡ್ಡಾಯವಾಗಿ ಕೇಳುವಂತಿಲ್ಲ. ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋಣ. ಕೇವಲ ಮರಣ ಪ್ರಮಾಣ ಪತ್ರ, ನಿಗದಿತ ಕ್ಲೈಮ್ ಫಾರ್ಮ್ ಮತ್ತು ಬದುಕಿ ಉಳಿದಿರುವ ವ್ಯಕ್ತಿಯ ಅಧಿಕೃತ ಗುರುತಿನ ಚೀಟಿಯನ್ನು ಸಲ್ಲಿಸಿದ್ರೆ ಸಾಕು. ಎಲ್ಲ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದ 15 ದಿನಗಳ ಒಳಗಾಗಿ ಬ್ಯಾಂಕ್ಗಳು ಇಂತಹ ಕ್ಲೈಮ್ಗಳನ್ನು ಇತ್ಯರ್ಥಪಡಿಸಬೇಕಾಗತ್ತೆ.
ವಿನಾಕಾರಣ 2 ತಿಂಗಳುಗಳ ಕಾಲ ಜಂಟಿ ಖಾತೆಯನ್ನ ಫ್ರೀಸ್ ಮಾಡುವುದು ಮತ್ತು ಹಿರಿಯ ನಾಗರಿಕರಿಗೆ ತೊಂದರೆ ಕೊಡುವುದು RBIನ ಗ್ರಾಹಕ ಸೇವಾ ನೀತಿಯ ಸ್ಪಷ್ಟ ಉಲ್ಲಂಘನೆಯಾಗತ್ತೆ. ಗ್ರಾಹಕರು ಏನು ಮಾಡಬಹುದು ಇಂತಹ ಸಂದರ್ಭಗಳಲ್ಲಿ ಬ್ಯಾಂಕ್ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆಯನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಗ್ರಾಹಕರು ಯಾವ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನೋಡ್ತಾ ಹೋಗೋಣ. ಲಿಖಿತವಾದ ದೂರು ಸಲ್ಲಿಕೆ ಮಾಡಬೇಕು. ಮೊದಲು ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ಗೆ RBI ನಿಯಮಾವಳಿಗಳನ್ನ ಉಲ್ಲೇಖಿಸಿ ಲಿಖಿತ ದೂರು ನೀಡಬೇಕಾಗತ್ತೆ. ಬ್ಯಾಂಕ್ 30 ದಿನಗಳ ಒಳಗಾಗಿ ಸೂಕ್ತ ಪರಿಹಾರವನ್ನ ನೀಡಬೇಕು. ಇಫ್ ನೀಡಿಲ್ಲ ಅಂದ್ರೆ ಗ್ರಾಹಕರು ನೇರವಾಗಿ RBI ಬ್ಯಾಂಕಿಂಗ್ ಒಬುಡ್ಸ್ಮನ್ಗೆ ಆನ್ಲೈನ್ ಮೂಲಕ ದೂರು ಸಲ್ಲಿಸಿ ನ್ಯಾಯ ಪಡೆಯಬಹುದು. ಒಟ್ಟಾರೆಯಾಗಿ ಹೇಳೋದಾದ್ರೆ ದೇಶದ ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರ ಆರ್ಥಿಕ ಹಿತರಕ್ಷಣೆಗೆ RBI ಅತ್ಯಂತ ಸ್ಪಷ್ಟ ಮತ್ತು ಜನಸ್ನೇಹಿ ನಿಯಮಗಳನ್ನು ರೂಪಿಸಿದೆ. ಆದರೆ ತಳಮಟ್ಟದ ಬ್ಯಾಂಕ್ ಶಾಖೆಗಳು ಈ ನಿಯಮಗಳನ್ನು ಗಾಳಿಗೆ ತೂರಿ ಜಂಟಿ ಖಾತೆಗಳನ್ನು ಅನಗತ್ಯವಾಗಿ ಫ್ರೀಸ್ ಮಾಡೋದ್ರ ಮೂಲಕ ಗ್ರಾಹಕರಿಗೆ ಮಾನಸಿಕ ಹಾಗೂ ಆರ್ಥಿಕ ಕಿರುಕುಳ ನೀಡ್ತಾ ಇರೋದು ಖಂಡನೀಯ. ಇಂತಹ ಸನ್ನಿವೇಶಗಳಲ್ಲಿ ಗ್ರಾಹಕರು ಬ್ಯಾಂಕ್ಗಳ ವಿಳಂಬ ನೀತಿಗೆ ಮಣಿಯದೆ RBI ಒಬುಡ್ಸ್ಮನ್ ವೇದಿಕೆಯನ್ನ ಬಳಸಿಕೊಂಡು ದಂಡ ಸಹಿತ ಪರಿಹಾರವನ್ನ ಪಡೆಯುವುದಕ್ಕೆ ಮುಂದಾಗಬೇಕು. ಬ್ಯಾಂಕಿಂಗ್ ವ್ಯವಸ್ಥೆ ಅನ್ನೋದು ಕೇವಲ ಲಾಭದ ಕೇಂದ್ರವಾಗದೆ ಸಾರ್ವಜನಿಕರ ನಂಬಿಕೆಗೆ ಅರ್ಹವಾದ ಮತ್ತು ಮಾನವೀಯತೆಯುಳ್ಳ ಸೇವೆಯನ್ನ ಒದಗಿಸಿದಾಗ ಮಾತ್ರ ಇಂತಹ ವ್ಯವಸ್ಥಿತ ದೋಷಗಳಿಗೆ ಶಾಶ್ವತ ಮುಕ್ತಿ ಸಿಗುವುದಕ್ಕೆ ಸಾಧ್ಯವಾಗತ್ತೆ.